ಬೆಂಗಳೂರಿನಲ್ಲಿ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ ₹100 ಲಂಚ ಕೊಡಬೇಕು. ಮೈಸೂರಿನಲ್ಲಿ ರೇಟ್ ಎಷ್ಟಿದೆಯೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಒಂದು ಚದರಡಿಗೆ ₹100 ಲಂಚ ಕೊಡಬೇಕು. ಅದು ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾ ಇಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಹೋಗಿದ್ದರೆ ಸಾಲ ಮಾಡೋ ದುಸ್ಥಿತಿ ಬರ್ತಿರಲಿಲ್ಲ. ಮೈಸೂರಿನಲ್ಲಿ ಎಷ್ಟು ಕೊಡಬೇಕೋ ನಮ್ಗೆ ಗೊತ್ತಿಲ್ಲ. ಇದು ಈ ಸರ್ಕಾರದ ಸ್ಥಿತಿ. ಪಂಚ ಗ್ಯಾರಂಟಿ ಪಂಚರ್ ಆಗಿದೆ. ಒಬ್ಬರು ಮಂತ್ರಿ ಹೇಳ್ತಾರೆ, ಅದೇನು ತಿಂಗಳು ಸಂಬಳ ಏನ್ರಿ ಪ್ರತಿ ತಿಂಗಳು ಹಾಕೋದಕ್ಕೆ? ಗೃಹಲಕ್ಷ್ಮಿ ಪ್ರತಿ ತಿಂಗಳು ಹಾಕೋದಕ್ಕೆ ಏನು ತಿಂಗಳು ಸಂಬಳನ ಅಂತ ಕೇಳ್ತಾರೆ. ಇವರು ತಿಂಗಳು ಮಾಮೂಲಿ ಕಡಿಮೆ ಆಗಬಾರ್ದು, ಆದರೆ ಬಡವರಿಗೆ ಹಾಕೋ ₹2,000 ದುಡ್ಡಿಗೆ ಅದೇನು ಸಂಬಳನೋ ಅಂತ ಕೇಳ್ತಾರೆ. ಗೃಹಜ್ಯೋತಿ ಹೆಸರಿನಲ್ಲಿ ಅವರು 5 ಯೂನಿಟ್ ಜಾಸ್ತಿ ಉಪಯೋಗಿಸಿದ್ರು ಡಬಲ್ ಬಿಲ್ ಕೊಡಬೇಕಾ ಸ್ಥಿತಿ ಇದೆ. ಶಕ್ತಿ ಯೋಜನೆ ಗ್ರಾಮಾಂತರ ಪ್ರದೇಶಕ್ಕೆ ನಿಶಕ್ತಿ ತಂದುಬಿಟ್ಟಿದೆ. ಯಾಕೆಂದ್ರೆ ಬಸ್ ರೂಟೇ ಕ್ಯಾನ್ಸಲ್ ಮಾಡಿದ್ದಾರೆ. ಇರೋ ಬಸ್ಸಿಗೆ ದುಡ್ಡು ಕೊಟ್ಟು ಹೋಗೋವನಿಗೆ ಜಾಗನೇ ಇಲ್ಲ. ಒಂದು ರೀತಿ ನಿಶಕ್ತಿ ಯೋಜನೆ ಆಗಿದೆ ಗೃಹಜ್ಯೋತಿ. ಬಸ್ ಮಾರ್ಗಗಳೇ ರದ್ದಾಗಿರೋದ್ರಿಂದ ಶಾಲಾ ಮಕ್ಕಳಿಗೆ ಮತ್ತು ಪುರುಷ ಪ್ರಯಾಣಿಕರಿಗೆ ಅವರಿಗೆ ದುಡ್ಡು ಕೊಟ್ಟರೂ ಬಸ್ಸು ಇಲ್ಲ, ಸೀಟು ಇಲ್ಲ. ಇನ್ನು ಕಸದ ಮೇಲೂ ತೆರಿಗೆ ಹಾಕಿ, ನೀರಿನ ಮೇಲೂ ತೆರಿಗೆ ಹಾಕಿ, ಈ ಥರ ತೆರಿಗೆ ಹಾಕುವಂಥ ಕೆಲಸನ ಯಾರೂ ಮಾಡಿಲ್ಲ. ಬಸ್ ದರ, ಮೆಟ್ರೋ ದರ, ಪಾರ್ಕಿಂಗ್ ಶುಲ್ಕ, ಮೀಟ್ರ್ ತಪಾಸಣೆ ಶುಲ್ಕ, ಈ ಎಲ್ಲವನ್ನೂ ಏರಿಸುವಂಥ ಕೆಲಸ ಮಾಡಿದ್ದಾರೆ. ಹಿಂದಿನ ಸರ್ಕಾರ ಕೊಡ್ತಾ ಇದ್ದಂಥ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ರದ್ದುಪಡಿಸಿದ್ರು ಸದ್ದಿಲ್ಲದೆ, ರೈತ ವಿದ್ಯಾನಿಧಿ ರದ್ದುಪಡಿಸಿದ್ರು ಸದ್ದೇ ಇಲ್ಲದೆ, SC/ST ಸಮುದಾಯಕ್ಕೆ SCP TSP ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳೋದ್ರ ಮೂಲಕ SC/ST ಸಮುದಾಯವನ್ನು ಕೂಡ ವಂಚಿಸುವ ಕೆಲಸವನ್ನು ಮಾಡಿದ್ದಾರೆ. ಇದು ಈ ಸರ್ಕಾರದ ಶಾಂಪಲ್ಲು. ಇನ್ನು ಹೆಸರು INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ವರ್ತನೆ PNC ಥರ, ಪಾಕಿಸ್ತಾನ್ ನ್ಯಾಷನಲ್ ಕಾಂಗ್ರೆಸ್ ಥರ. ಹೆಸರು INC, ಆದರೆ ಅವರ ವರ್ತನೆ ಅದು PNC ಥರ. ಇವರ ಹೇಳಿಕೆಗಳನ್ನೇ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಭಾರತದ ವಿರುದ್ಧ ಆರೋಪ ಹೊರಿಸೋದಕ್ಕೆ ಮತ್ತು ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಬಳಕೆ ಮಾಡ್ಕೊಳ್ತಿರೋದು ರಾಹುಲ್ ಗಾಂಧಿಯವರ ಹೇಳಿಕೆಗಳನ್ನು. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಸಮಾವೇಶದಲ್ಲಿ ಮಾತಾಡಬೇಕಾದ್ರೆ ನಮ್ಮ ಪಾಕಿಸ್ತಾನ ಪ್ರೇಮ ಉಕ್ಕಿ ಹರಿತಿತ್ತು. ಅವ್ರು ಹೇಳ್ತಾ ಇದ್ದು ಮಾತು ನಮ್ಮ ಪಾಕಿಸ್ತಾನ. ಇದು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟ ಹೇಳಿಕೆ ಪಾಕಿಸ್ತಾನದ ಟಿವಿಯಲ್ಲಿ ಅದು ಫ್ಲ್ಯಾಶ್ ನ್ಯೂಸ್. ಕರ್ನಾಟಕಕ್ಕೆ ವಜೀರೆ ಆಲಂ ಸಿದ್ದರಾಮಯ್ಯಜಿ. ಪಾಕಿಸ್ತಾನದಲ್ಲಿ ಮೋದಿಜಿ ಅಂತ ಹೇಳಲ್ಲ, ಮೋದಿ ಅಂತಾರೆ. ಆದರೆ ಕರ್ನಾಟಕಕ್ಕೆ ವಜೀರೆ ಆಲಂ ಸಿದ್ದರಾಮಯ್ಯಜಿ. ಅಷ್ಟು ಸಿದ್ದರಾಮಯ್ಯನವರ ಮೇಲೆ ಪ್ರೇಮ. ಮುಂದಿನ ಸರಿ ಕರ್ನಾಟಕದಲ್ಲಿ ಇವ್ರ ಸರ್ಕಾರ ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ, ಆದರೆ ಪಾಕಿಸ್ತಾನದಲ್ಲಿ ಮೋಸ್ಟ್ ಪಾಪ್ಯುಲರ್. ಇದು ಇವ್ರ ವರ್ತನೆ. ಅದಕ್ಕೆ ನಾನು ಹೇಳಿದ್ದು ಇವ್ರ ವರ್ತನೆ INC ಥರ ಇಲ್ಲ, ಅದು PNC ಥರ ಇವ್ರ ವರ್ತನೆ ಇದೆ. ಅಧಿಕಾರದ ದುರ್ಬಳಕೆ ಮಾಡಿಕೊಂಡು
ವಿಪಕ್ಷದ ನಾಯಕರನ್ನು ಗುಂಡಾಗಿರಿ ಮೂಲಕ ಬೆದರಿಸೋ ಪ್ರಯತ್ನ ಮಾಡ್ತಾರೆ. ನನ್ನ ಮೇಲೆ ಬೆಳಗಾಂನಲ್ಲಿ ಪೊಲೀಸು ಕೇಸ್ ದಾಖಲಿಸಿ ಅಟ್ರಾಸಿಟಿ ಮಾಡಿದ್ರು, ಹೆದರಿಸೋಕೆ ಪ್ರಯತ್ನ ಮಾಡಿದ್ರು. ಅವ್ರ ಉದ್ದೇಶ ಇತ್ತು, ಸಿ ಟಿ ರವಿನ ಬಿಟ್ಟಿಲ್ಲ, ನಿಮ್ಮದೇನು ಲೆಕ್ಕ ಅಂತ ಕಾರ್ಯಕರ್ತರಿಗೆ ಮೆಸೇಜ್ ಕೊಡಬೇಕು ಅಂತಿದ್ರು. ನಿನ್ನೆ ಕಲಬುರಗಿಯಲ್ಲಿ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರ ಮೇಲೇ ಗುಂಡಾಗಿರಿ. ಸ್ವಾಭಾವಿಕವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ಆಡು ಭಾಷೆಯಲ್ಲಿ ಬಳಕೆಯಲ್ಲಿರೋ ಮಾತು ಆನೆ ಹೋಗ್ತಿರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ ಅನ್ನೋದೊಂದು ಬಳಕೆಯಲ್ಲಿರೋ ಮಾತು. ಆಕಾಶಕ್ಕೆ ಉಗಿದ್ರೆ ಆಕಾಶಕ್ಕೆ ತಾಗುತ್ತಾ, ಉಗಿದವನ ಮುಖಕ್ಕೆ ಬೀಳುತ್ತೆ ಅನ್ನೋದು ಬಳಕೆಯಲ್ಲಿರೋ ಮಾತು. ಆ ಬಳಕೆಯಲ್ಲಿರೋ ಮಾತನ್ನೇ ಅವ್ರು ಆಡಿದ್ದಾರೆ ಚೆಲುವಾದಿ ನಾರಾಯಣಸ್ವಾಮಿಯವರು. ಅದಕ್ಕೆ ಅವ್ರ ಮೇಲೆ ಗುಂಡಾಗಿರಿಯ ಪ್ರದರ್ಶನ. ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ. ಪ್ರಜಾಪ್ರಭುತ್ವ ಮತ್ತು ಗುಂಡಾಗಿರಿ ಒಟ್ಟಿಗೆ ಸಾಗಕ್ಕೆ ಸಾಧ್ಯ ಇಲ್ಲ. ಜನ ಇವರ ಗುಂಡಾಗಿರಿಯನ್ನು, ಅಹಂಕಾರದ ವರ್ತನೆಯನ್ನು ಗಮನಿಸ್ತಾ ಇದ್ದಾರೆ. ತುರ್ತು ಪರಿಸ್ಥಿತಿಗೆ ಜನ ಉತ್ತರ ಕೊಟ್ಟರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಗುಂಡಾಗಳಿಗೂ ಕೂಡ ಜನ ಉತ್ತರ ಕೊಡ್ತಾರೆ, ಗುಂಡಾ ವರ್ತನೆಗೂ ಕೂಡ ಉತ್ತರ ಕೊಡ್ತಾರೆ. ಮಾನ್ಯ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರ ಮೇಲಿನ ಗುಂಡಾಗಿರಿಯನ್ನು ನಾನು ಖಂಡಿಸ್ತೇನೆ ಮತ್ತು ಪೊಲೀಸರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಆಡಳಿತ ಪಕ್ಷದ ಕೈಗೊಂಬೆಗಳಾಗಬಾರದು. ವಿಪಕ್ಷ ನಾಯಕನಿಗೆ ರಕ್ಷಣೆ ಕೊಡದೇ ಇದ್ರೆ ಇನ್ಯಾರಿಗೆ ರಕ್ಷಣೆ ಕೊಡ್ತೀರಿ ನೀವು? ರಿಪಬ್ಲಿಕ್ ಕಲಬುರಗಿ ಭಾಳ ದಿನ ನಡೆಯಲ್ಲ. ನಿಮ್ಮ ಪ್ರಶ್ನೆ ಇದ್ರೆ ಕೇಳ್ಬೋದು. ನೋಡಿ, ಈ ಸುಳ್ಳು, ಆ ಸುಳ್ಳಿಗೆ ಏನಾದರೂ ಗಿನ್ನಿಸ್ ದಾಖಲೆ, ಆ ಸುಳ್ಳು ಹೇಳೋದ್ರೊಳಗೆ ಏನಾದರೂ ಚಾಂಪಿಯನ್ ಅಂತ ಏನಾದ್ರು ಶಿಪ್ ಇಟ್ಟರೆ ಅದು ಸಿದ್ದರಾಮಯ್ಯನವ್ರು ಬಿಟ್ಟರೆ ಬೇರೆ ಯಾರಿಗೂ ಸಿಗಲ್ಲ. ಯಾಕೆ ಅಂದರೆ, ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ. 2004ರಿಂದ 2014ವರೆಗೆ 10 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಕಾಂಗ್ರೆಸ್ ಕೊಡ್ತಾ ಇದ್ದಿದ್ದು 10 ವರ್ಷದಲ್ಲಿ ಕೊಟ್ಟ ಹಣ ಎಷ್ಟು ಕರ್ನಾಟಕಕ್ಕೆ? 2014ರಿಂದ 24ವರೆಗೆ ಮೋದಿ ಸರ್ಕಾರ ಕೊಟ್ಟರೋ ಹಣ ಎಷ್ಟು ಟೇಬಲ್ ಮಾಡಿ ಅಂಥೇಳಿ ಮಾಡಲಿಲ್ಲ. ಬುದ್ಧಿವಂತರು, ಯಾಕೆಂದ್ರೆ ಅಲ್ಲಿ ಮಾಡಿದ್ರೆ ಸಿಗಾಕೊಳ್ತಾರೆ. ನಾನಿಲ್ಲಿ ಇದೇ ಮೈಸೂರಿನಲ್ಲಿ ರಿಲೀಸ್ ಮಾಡಿದ್ದೆ, ಮೋದಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ 4 ಪಟ್ಟು ಹಣವನ್ನು ಕರ್ನಾಟಕಕ್ಕೆ ಕೊಟ್ಟಿದೆ ಅಂಥೇಳಿ, ಅಂಕಿಅಂಶ ಸಮೇತ. ಅದು ನಿರಾಕರಿಸಿಲ್ಲ ಇವತ್ತಿನವರೆಗೂ. ಸುಳ್ಳು ಹೇಳೋದು ಅವ್ರ ಜಾಯಮಾನ. ಮುಂಚೆ ಪ್ರತಿಶತ ತೆರಿಗೆಯ 32% ಮಾತ್ರ ಕೊಡ್ತಾ ಇತ್ತು, ಈಗ 42% ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ತೆರಿಗೆ ಸಂಗ್ರಹದ 42%. ಉಳಿದಿದ್ದ ಅನುದಾನ ಎಲ್ಲಿಗೆ ಹೋಗುತ್ತೆ? ಉಳಿದ ಅನುದಾನ ವಿವಿಧ ಯೋಜನೆಗಳಿಗೆ ಹಂಚಿಕೆ ಆಗುತ್ತೆ. ಆ ಯೋಜನೆ ಹಣವೂ ಇಲ್ಲಿಗೆ ಬರುತ್ತೆ. ನೀವು ಕೇಂದ್ರ ಕೊಡ್ತಿಲ್ಲ ಅನ್ನೋದು ನಿಮ್ಮೊಂದು ತಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರಿಸುವಂಥ ಒಂದು ಸ್ವಭಾವ. ಮತ್ತು ಇದನ್ನೇ 10 ಸರಿ ಸುಳ್ಳು ಹೇಳಿದ್ರೆ ಜನ ನಂಬ್ತಾರೆ ಅನ್ನುವಂಥ ಒಂದು ಭ್ರಮೆ. ಆ ಭ್ರಮೆಗೊಳಗಾಗಿ ತನ್ನ ವೈಫಲ್ಯವನ್ನು ಮುಚ್ಚಾಕೊಳ್ಳೋಕ್ಕೆ ಕೇಂದ್ರದ ಮೇಲೆ
ಸುಳ್ಳು ಹೇಳ್ತಾ ಇದ್ದೀರಿ. ಸರ್, ನಿನ್ನೆ ಓವರಾಲ್ ಸಮಾವೇಶದಲ್ಲಿ ಇಡೀ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು 252 ಭರವಸೆ ಈಡೇರಿಸಿದ್ವಿ, ಇನ್ನೊಂದು 3 ಭರವಸೆ ಇದೆ, ಅದು ಈಡೇರಿಸ್ತವೆ. ರಾಹುಲ್ ಗಾಂಧಿ ಅವರಿಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಶಬಾಷ್ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ಅವರ ಭರವಸೆ ಆಗಿತ್ತಾ? ಬೆಲೆ ಏರಿಕೆ ಅನುಭವ ವೈದ್ಯ ಅಲ್ವಾ, ತಮ್ಮೆಲ್ಲರ ಅನುಭವಕ್ಕೆ ಬಂದಿರೋ ಸಂಗತಿ ಅಲ್ವಾ ಬೆಲೆ ಏರಿಸಿರೋದು? ಅವ್ರ ಭರವಸೆ ಆಗಿತ್ತಾ? ಭ್ರಷ್ಟಾಚಾರ ಅವ್ರ ಪ್ರಣಾಳಿಕೆಯಲ್ಲಿ ಇತ್ತಾ? ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರಾ? ಅವ್ರು ಹೇಳ್ಕೊಳ್ಳೋಕ್ಕೆ ಕಷ್ಟವಾಗುವ ಸಂಗತಿಯನ್ನು ನಾನು ನಿಮ್ಮ ಮೂಲಕ ಇಟ್ಟಿದ್ದೇನೆ. ಭ್ರಷ್ಟಾಚಾರ, ಸ್ಮಾರ್ಟ್ ಮೀಟ್ರ್ ಹಗರಣ ಕೇರಳದಲ್ಲಿ 1800 ರೂಪಾಯಿ 1 ಮೀಟ್ರಿಗೆ, ಇಲ್ಲಿ 4,500,000, 7,500, 12,000 ಒಂದು ಸ್ಮಾರ್ಟ್ ಮೀಟ್ರಿಗೆ. ಇದಕ್ಕಿಂತ ಹಗಲ ದರೋಡೆ ಬೇಕಾ? ಇನ್ನೊಂದು ಇದೆಯಾ ಹಗಲ ದರೋಡೆ? ಇದೆಲ್ಲ ಅವ್ರ ಸಾಧನೆನಾ? ರಾಹುಲ್ ಗಾಂಧಿಗೇನು ತಿಂಗಳು ಬರುವಂಥ ATM ಚಾಲನೆಯಲ್ಲಿದೆ, ಪ್ರತಿ ತಿಂಗಳು ಬರುತ್ತೆ. ಸಿದ್ದರಾಮಯ್ಯ ಜಿ ಅಂದ ತಕ್ಷಣ ಹಾಜಿ ಅಂತಾರೆ. DK ಸಾಬ್ ಅಂತಿದ್ದಂಗೆ ಬೇಚ್ತಾವು ಸಾರ್ ಅಂತಾನೆ. ಇನ್ನೇನಾಗಬೇಕು? ಕರ್ನಾಟಕ ATM ಅಲ್ಲ, ಅವರಿರೋದು 3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿನೇ ಹೇಳಿಬಿಟ್ಟಿದ್ದಾರೆ ಅಸಹಾಯಕ ಪರಿಸ್ಥಿತಿಯನ್ನು. ಅವರ ಇಷ್ಟಾನಿಷ್ಟಗಳನ್ನೆಲ್ಲ ಈಡೇರಿಸುವ ಏಕೈಕ ಭರವಸೆ ಕರ್ನಾಟಕದಲ್ಲಿರೋದ್ರಿಂದ ಅವ್ರು ಹೊಗಳಲೇಬೇಕು. ಸಿದ್ದರಾಮಯ್ಯನವ್ರು ಕುರ್ಚಿ ಉಳಿಸ್ಕೊಳ್ಳೋಕೆ ಕೊಡಬೇಕು, DK ಕುರ್ಚಿ ಗಳಿಸ್ಕೊಳ್ಳೋಕೆ ಕೊಡಬೇಕು. ಇಂಟರ್ನಲ್ ನೋಡಿ, ನಾನು ಕೆಲವು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಆದರೆ ನಾವು ಜನರ ಸಮಸ್ಯೆಗೆ ಒಟ್ಟಾಗೆ ಹೋರಾಟ ಮಾಡಿದ್ದೀವಿ. ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ. ವಿಧಾನಸಭೆ ಒಳಗೆ ಸಂಘಟಿತ ಹೋರಾಟನೇ ಮಾಡ್ತಾಯಿದ್ದೀವಿ. ನಾವು ಯಾವುದೇ ಸಾರ್ವಜನಿಕ ಸಮಸ್ಯೆಗಳಿಗೆ ಬೆನ್ನು ತೋರಿಸಿಲ್ಲ. ನಾವು ಸಾರ್ವಜನಿಕ ಸಮಸ್ಯೆಗಳನ್ನು ಲೀಡ್ ಮಾಡಿದ್ದೇವೆ. ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನುವಂಥ ನಿಮ್ಮ ಸಲಹೆಯನ್ನು ನಾನು ಒಪ್ತೀನಿ. ಅಲ್ಲ, ನನಗೇನಂತಂದರೆ ಇದನ್ನು ಅವ್ರು ಅವಕಾಶ ಅಂತ ಭಾವಿಸ್ಕೊಂಡಿದ್ದಾರಾ? ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಅವ್ರ ಆಡಳಿತ ವೈಫಲ್ಯ ಅಲ್ವಾ? ಮೂಡ ಹಗರಣ ಅವ್ರಿಗೆ ಕಪ್ಪು ಚುಕ್ಕೆ ಅಲ್ವಾ? ವಾಲ್ಮೀಕಿ ಹಗರಣ ಆ ಸರ್ಕಾರ ಕಳಂಕ ಅಲ್ವಾ? ಸ್ಮಾರ್ಟ್ ಮೀಟರ್ ಹಗರಣ ಇವರು ಚಾರ್ಲ್ಸ್ ಸೋಬರಾಜನ್ನು ಮೀರಿಸುವ ರೀತಿಯ ವರ್ತನೆ ಅಲ್ವಾ? ಅಡಿಗೆ 100 ರೂಪಾಯಿ ತಗೊಳ್ಳೋದು, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ನೋಡಲ್ಲ ಅಂತ ಭಾವಿಸಿದಂತೆ ಅಂತ ಅಂದ್ಕೊಂಡಿದ್ದಾರಾ? ಅಬ್ಕಾರಿ ಇಲಾಖೆಯಲ್ಲಿ ವಾರ್ಷಿಕ 500 ಕೋಟಿ ರೂಪಾಯಿ, ವಾರ್ಷಿಕ 500 ಕೋಟಿ ರೂಪಾಯಿ ಸಂಗ್ರಹ ಅನ್ನುವಂಥ ಆಡಿಯೋ ಅವರ ಮಂತ್ರಿ ಮಗನೇ ಮಾತಾಡಿದ ಆಡಿಯೋ. ಇದು ನಾಚಿಕೆಯಿಂದ ತಲೆ ತಗ್ಗಿಸೋ ಸಂಗತಿ ಅಲ್ವ ಅವರಿಗೆ? 40% ಆರೋಪ ನಮ್ಮ ಮೇಲೆ ಮಾಡಿದವ್ರ ಮೇಲೆ 60% ಆರೋಪ ಬಂದಿದೆ ಅಂತ ಅಂದಾಗ ಯಾವ ಮುಖ ಇಟ್ಕೊಂಡು ಜನರ ಹತ್ರ ಹೋಗ್ತಾರೆ ಇವರು? ಜನರಿಗೆ ಮುಖ ತೋರಿಸ್ತಾರೆ, ಯಾವ ಮುಖ ಇಟ್ಕೊಂಡು ಭಾಷಣ ಮಾಡ್ತಾರೆ? ಅದಕ್ಕೆ ನಾನು ಹೇಳಿದೆ, ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಈಗೇನಿದ್ರೂ ಎಕ್ಸ್ಪೈರಿ ಡೇಟ್ ಮುಗಿತಾ ಬರ್ತಾ ಇದೆಯಲ್ಲ, ಆ ಎಕ್ಸ್ಪೈರಿ ಡೇಟ್ ಮುಗಿತಾ ಬರ್ತಾ ಇದೆಯಲ್ಲ ಅನ್ನೋದಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟಾರ್ಗೆಟ್ ರೀಚ್ ಆಗೋಣ ಅಂತ, ಪರ್ಸ್ನಲ್ ಟಾರ್ಗೆಟು. ಅದಕ್ಕೆ ಹಿಂದಿನ ಅವಧಿಯಲ್ಲಿ ಅಂಗಡಿ ಬಾಗಿಲನ್ನ ಎಲ್ಲರೂ ತಿಕ್ಕೊಂಡಿದ್ರು ಅಂತ ಆರೋಪ ಇರಲಿಲ್ಲ. ಈಗ ಮನಮಂದಿ ಎಲ್ಲ ಅಂಗಡಿ ಬಾಗಿಲು ತಿಕ್ಕೊಂಡು ಕೂತಿದ್ದಾರೆ, ಏಜೆಂಟ್ರು ಉಟ್ಕೊಂಡಿದ್ದಾರೆ. ಏನು ಅಲ್ಲೇ ಅದೇ ಹೇಳಿದೆ, ಇಂಥ ವಿಷಯಗಳನ್ನು ಬಳಸ್ಕೊಂಡೆ ಪಾಕಿಸ್ತಾನ ಹತಾಶೆಯಲ್ಲೂ ರಾಹುಲ್ ಗಾಂಧಿಯವರ ಕಡೆಗೆ ಆಶಾ ದೃಷ್ಟಿಯಿಂದ ನೋಡ್ತಾ ಇದೆ. ಅವರಿಗೆ ಹತಾಶೆ ಅವ್ರ ನಾಯಕರುಗಳ ಬಗ್ಗೆ.
ಆ ದೇಶದಲ್ಲಿ ಆ ದೇಶದ ನವಾಜ್ ಶರೀಫ್ ಬಗ್ಗೆ ವಿಶ್ವಾಸ ಇಲ್ಲ. ಎಂಥ ಈಗಿನೊಬ್ಬ ಶರೀಫು ಶಹಬಾಜ್ ಶರೀಫ್ ಬಗ್ಗೆ ವಿಶ್ವಾಸ ಇಲ್ಲ. ಇಮ್ರಾನ್ ಖಾನ್ ಬಗ್ಗೆ ವಿಶ್ವಾಸ ಇಲ್ಲ. ಅವ್ರ ಭರವಸೆ ಏನಿದ್ರು ರಾಹುಲ್ ಗಾಂಧಿ ಮೇಲೆ ಅವ್ರ ಭರವಸೆ. ಯಾಕೆಂದರೆ ಅವರು ನೋಡ್ತಾ ಇರೋದೇ ಭಾರತದಲ್ಲಿರುವ ಕಾಂಗ್ರೆಸ್ನ ಬಗ್ಗೆ. ನಾವು ಕಳೆದ ಗಡಿಯಾಗಿದ್ದೀವಿ. ಅಂದರೆ ಇವರ ಮಾತುಗಳನ್ನೇ ಅವರು ಗುರಾಣಿಯಾಗಿ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಿದ್ದಾರೆ. ರಾಹುಲ್ ಗಾಂಧಿ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವುದನ್ನು ಕೇಳಬೇಕು ಅನ್ನುವಂಥ ಪರಿಜ್ಞಾನ ಇದ್ದಿದ್ದರೆ ಕಾಂಗ್ರೆಸ್ಸಿಗೆ ಇಷ್ಟು ದುಸ್ಥಿತಿ ಬರ್ತಿರಲಿಲ್ಲ.